ಒಮ್ಮೆ ಸರ್ ಪ್ರವೀಣ್ ಮುಂದೆ ಬರ್ರಿ, ಸ್ವಲ್ಪ ದಾರಿ ಬರ್ರಿ. ಪ್ರವೀಣ್ ಮುಂದೆ ಕುಮಾರ್ ಈ ಕಡೆ, ಕುಮಾರ್ ಈ ಕಡೆ, ಸರ್ ಈ ಕಡೆ, ಸರ್ ಕುಮಾರ್ ಅಣ್ಣ ಈ ಕಡೆ. ನನ್ನ ಕನ್ನಡ ಪರ ಹೋರಾಟಗಾರನ ಬಳಸ್ಕೊಳ್ಳೋದು ನಾನಲ್ಲ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾನು ಒಂದು ಮಾತಾಡ್ತೀನಿ. ಆ ಒಂದು ಪುಣ್ಯಾತ್ಮನ ಬಗ್ಗೆ ಮಾತನಾಡುವಾಗ ಯೋಚನೆ ಮಾಡಬೇಕು. ಸುಮಾರು 100 ಜನ ತಮಿಳಿನ ಲಾಯರ್ಗಳು, ವಕೀಲರು ನನ್ನ ಮೇಲೆ, ಚಿದಾನಂದ ಮೂರ್ತಿ ಅವರ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಮೊಕದ್ದಮೆಯನ್ನು ಹೂಡ್ತಾರೆ. 100 ಜನ ನನ್ನ ವಿಚಾರಣೆ ಪ್ರತ್ಯೇಕವಾದಂತ ಶ್ರೀಯುತ ಕುಮಾರಣ್ಣವರೇ ಹಾಗೂ ಮತ್ತೊಬ್ಬರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ಟಿ ಅವರೇ ಜೊತೆಗೆ ಬಂದು ಸಾಕಷ್ಟು ನಮ್ಮ ಹೋರಾಟಗಳನ್ನ ಕಂಡಾಗ ಅಥವಾ ಎಷ್ಟೋ ಬಾರಿ ಗೋವಿಂದಣ್ಣವರು ಪರ್ಸನಲ್ ಕಾಲ್ ಮಾಡಿ ಪಾಪ ನನ್ನ ಹುಟ್ಟುಹಬ್ಬಕ್ಕೂ ಅವರು ವೈಯಕ್ತಿಕವಾಗಿ ಬಂದು ನನ್ನ ಜೊತೆ ನಿಂತಿದ್ರು, ಸದಾ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ನಮ್ಮ ಗೋವಿಂದಣ್ಣವರು, ನಮ್ಮ ಪ್ರತಿಯೊಬ್ಬರು ಇಲ್ಲಿ ಯಾರಿದ್ದಾರೆ ಎಲ್ಲ ನನ್ನ ಹಿರಿಯ ಹೋರಾಟಗಾರರು, ನಮ್ಮ ಅಣ್ಣವರ ಅಭಿಮಾನಿಗಳು ಎಲ್ರಿಗೂ. ಆದ್ರೆ ನಾವು ಯಾಕೆ ಇದನ್ನ ಚರ್ಚೆ ಮಾಡಕ್ ಹೋಗ್ತಾ ಇರಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅಂತಂದ್ರೆ, ರಾಜ್ಕುಮಾರ್ ಅಂತಕ್ಕಂಥದ್ದು ಏನಿದೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರ ದೊಡ್ಡ ಶಕ್ತಿ. ಅದು ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ. ಸೊ ಅವರ ಒಂದು ವಿಚಾರವನ್ನ ನಾವೇ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ದೃಷ್ಟಿಯಿಂದ ನಾವು ಮಾತಾಡಿರ್ಲಿಲ್ಲ. ಅದ್ರದ್ದು ಯಾಕೋ ಪದೇ ಅದು ಹೋಗ್ತಾನೆ ಇತ್ತು. ನೋಡಿ, ಯಾವತ್ತೂ ಸಹ ಅಣ್ಣವರು ಇಲ್ಲಿ ಬಹಳ ನಾವು ಪ್ರೀತಿಯಿಂದ ಹೆಮ್ಮೆಯಿಂದ ಒಂದು ಮಾತನ್ನ ಹೇಳ್ಬೇಕು ಅನ್ಸುತ್ತೆ. ಅಣ್ಣವ್ರು ಯಾವತ್ತೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯನ್ನ, ನೀವು ದಲಿತರೇ, ನೀವು ಕುರುಬರೇ, ನೀವು ಗೌಡರೇ, ನೀವು ಲಿಂಗಾಯತರೇ, ನೀವು ನಾಯಕರೇ, ಈ ರೀತಿ ಅವರು ಸಂಬೋಧಿಸಲಿಲ್ಲ. ಎಲ್ಲರನ್ನ ಓ ಅಭಿಮಾನಿ ದೇವರುಗಳೇ ಅಂತ ಕರೆದಂತ ಪ್ರಪಂಚದ ಏಕೈಕ ನಟ ಯಾರು ಇದ್ರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂತ ಒಬ್ಬ ವ್ಯಕ್ತಿ ಕನ್ನಡ ನಟ ಬೇರೆ, ಕನ್ನಡ ಪರ ನಟ ಬೇರೆ. ಕನ್ನಡಕ್ಕೋಸ್ಕರವಾಗಿ ತನ್ನ ಜೀವನ ಮುಡುಪಾಗಿಟ್ಟು ಅವತ್ತಿನ ದಿನ ಅಣ್ಣವರು ಗೋಕಾಕ್ ಚಳವಳಿಯಲ್ಲಿ ದುಂಕರು ಹೋಗಿದ್ರೆ ಇವತ್ತು ನೀವು ಯಾರು ಇವತ್ತು ಶಾಲು ಹಾಕೊಂಡು ಕನ್ನಡ ಹೋರಾಟ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೊ ಮೊದಲನೇ ಹಾದಿ ಅಣ್ಣವರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ದಯವಿಟ್ಟು ಈ ವಿಚಾರದಲ್ಲಿ ಕುವೆಂಪು ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಓ ನನ್ನ ಚೇತನ ಹಾಗೂ ನೀ ಕೇತನ ಅಂತ ಹೇಳಿ. ಚೇತನ್ ಅವರು ಗೊತ್ತಿಲ್ಲ, ಅವರಿಗೆ ಫೇಸ್ಬುಕ್ ಅಲ್ಲಿ ಒಂದಷ್ಟು ಶೇರ್ ಆಗುತ್ತೆ, ಒಂದಷ್ಟು ಲೈಕ್ ಬರುತ್ತೆ, ಕಾಮೆಂಟ್ ಬರುತ್ತೆ ಅಂತ ಈ ತರ ಮಾತುಗಳು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ನಿಜವಾಗಿಯೂ ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ಆ ಮನುಷ್ಯ ತಾನೇ. ಅಣ್ಣವ್ರು ಇಷ್ಟು ವರ್ಷ ಬದುಕಿದ್ರು, ಏನ್ ಮಾಡಿದ್ರು ಅವರು ನಮ್ಮ ಕರ್ನಾಟಕಕ್ಕೆ? ಕನ್ನಡಕ್ಕೋಸ್ಕರ, ನಾಡಿನ ಜನರಿಗೋಸ್ಕರ, ನಮಗೋಸ್ಕರ ಬದುಕದಂತವ್ರು. ನಮಗೊಂದು ಗುರುತನ್ನ ಕರ್ನಾಟಕದಲ್ಲಿ ಚಾಪು ಮೂಡಿಸಿ ಹೋದಂತ ವ್ಯಕ್ತಿತ್ವ. ಕೇವಲ ಅಣ್ಣವರನ್ನ ನಟರಾಗಿ ನಾವು ನೋಡಲ್ಲ, ಅವರ ವ್ಯಕ್ತಿತ್ವವನ್ನ ಮಾದರಿಯಾಗಿ ತಗೊಂಡು ಇವತ್ತು ಎಷ್ಟೋ ಜನ ಕನ್ನಡಿಗರು ಬದುಕ್ತಾ ಇದೀವಿ ನಾವು ಅವರ ವ್ಯಕ್ತಿತ್ವವನ್ನು. ಅವತ್ತು ಮೈನಾ, ಆ ದಿನಗಳು ಅನ್ನೋ ಚಿತ್ರದಲ್ಲಿ ತಾವು ನಾಯಕ ನಟರಾಗಿದ್ರಿ ಚೇತನ್ ಅವರೇ. ತಾವು ಸಹ ಚಲನಚಿತ್ರರಂಗದಲ್ಲಿ ಬಹಳ ನಂಟನೆ ಇಟ್ಕೊಂಡಿದ್ರಿ. ನೀವು ಅವತ್ತೇ ಯಾಕೆ ಅದನ್ನು ಪ್ರಶ್ನೆ ಮಾಡ್ಲಿಲ್ಲ? ಯಾವತ್ತೂ ಪ್ರಶ್ನೆ ಮಾಡದೆ 20 ವರ್ಷ ಆದ್ಮೇಲೆ, ಅದು ಹುಟ್ಟುಹಬ್ಬದ ದಿನಾನೇ ನೀವ್ ಯಾಕೆ ಅವ್ರಿಗೆ 2.5 ಎಕರೆ ಕೊಟ್ರಿ ಅಂತ ನೀವು ಕೇಳ್ತಾ ಇದ್ರಿ ಅಂತಂದ್ರೆ, ಅವರು ಕೊಟ್ಟಿರೋದು ಯಾವ ಸರ್ಕಾರದ್ದಲ್ಲ, ಅದು ಯಾವ ಮಂತ್ರಿದವಲ್ಲ, ಯಾವ ಮುಖ್ಯಮಂತ್ರಿದವಲ್ಲ, ಯಾವ ಪ್ರಧಾನಮಂತ್ರಿದವಲ್ಲ, ನಮ್ಮಗಳ ಜಮೀನನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಿರೋದು. ಅಂದ್ರೆ ಜನಗಳದ್ದು, ಜನಗಳದನ್ನ ಕೊಟ್ಟಿರೋದು. ಏನಕ್ಕೋಸ್ಕರ ರಾಜ್ಕುಮಾರ್ ಅವರು ಕೊಟ್ಟಿದೀವಿ ಅಂತಂದ್ರೆ, ಅಂತ ಒಬ್ಬ ಆದರ್ಶ ಪುರುಷ, ಅಂತ ಒಬ್ಬ ಮೇಧಾವಿ ಸತ್ತ ಮೇಲೂ ಆತ ಅಣ್ಣವರು ನಮ್ಮನ್ನ ಬಿಟ್ಟು ಅಗಲದ ಮೇಲೂ ಪ್ರತಿದಿನ ಅವರನ್ನ ನೆನೆಸ್ಕೊಳ್ಳೋದಕ್ಕೆ ನಾವು ಅವರನ್ನ ಇವತ್ತು ಆ ಸ್ಮಾರಕ ಅಂತ ಮಾಡ್ಕೊಂಡು ಜೊತೆಲಿ ಇರ್ತಕ್ಕಂಥದ್ದು. ಅವರನ್ನ ನಾವು ಪ್ರತಿದಿನ ನೋಡೋದಕ್ಕೋಸ್ಕರ ಸ್ಮಾರಕವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತಿನ ದಿನ ಏನು ಸಾರಾ ಗೋವಿಂದ್ ಅವರ ಈ ಒಂದು ಹೋರಾಟ ಏನಿದೆ, ನಾವು ಅಣ್ಣವರ ಅಭಿಮಾನಿಗಳಾಗಿ, ಕನ್ನಡಿಗರಾಗಿ, ಕನ್ನಡ ಪರ ಹೋರಾಟಗಾರರಾಗಿ ಅವ್ರ ಜೊತೆ ಸದಾ ನಾವು ವ್ಯಕ್ತಿಯನ್ನು ಮಾತನ್ನ ಹೇಳ್ತಾ ಇದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜಯವಾಗಲಿ, ಕನ್ನಡಕ್ಕೆ ಜಯವಾಗಲಿ. ಜೈ ಡಾಕ್ಟರ್ ರಾಜ್ಕುಮಾರ್. Like, comment, and subscribe.